बोलो भारत माता के कर्नाटक मातेगे कांग्रेस पक्ष के खरगे साहेबರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಸುಬ್ಬಾರೆಡ್ಡಿ ಅಣ್ಣನಿಗೆ ವೆಂಕಟರಮಣ ಸ್ವಾಮಿಗಳಿಗೆ ಶರತ್ ಅಣ್ಣನಿಗೆ ಸ್ವಾಮಿಗೌಡ ಸಾಹೇಬರಿಗೆ ಪ್ರದೀಪ್ ಈಶ್ವರ್ ಸಾಹೇಬರಿಗೆ ಎಂಆರ್ ಸೀತಾರಾಮ್ ಸಾಹೇಬರಿಗೆ ಬಂಧುಗಳೇ ಎಲ್ಲ ನಮ್ಮ ಕಾರ್ಯಕರ್ತರೆ ಇವತ್ತು ಶರತನ ಹೇಳಿದಂಗೆ ಸ್ವಲ್ಪ ಸಮಯದಲ್ಲಿ ಸುಬ್ಬಾರೆಡ್ಡಿ ಸಾಹೇಬ್ರ ಒಂದೆರಡು ಫೋನ್ ಕಾಲ್ಗಳಲ್ಲಿ ಇಷ್ಟು ಜನ ಬಂದಿರೋದಕ್ಕೆ ನಿಮ್ಗೆಲ್ಲರೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಮೆಸೇಜ್ ಎಲ್ಲ ನಮ್ಮ ಒಂದೇ ಮೆಸೇಜ್ ಎಲ್ಲ ನಿಮ್ಮ ಒಂದು ಸುಬ್ಬಾರೆಡ್ಡಿ ಸಾಹೇಬ್ರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ವೆಂಕಟರಮಣ ಸ್ವಾಮಿ ಅವರೊಂದು ಆಶೀರ್ವಾದಕ್ಕೆ ಇಲ್ಲಿ ಬಂದು ಎಲ್ಲರ ಒಂದು ಆಶೀರ್ವಾದ ಕೇಳಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ. ಇವತ್ತು ಬಹಳಷ್ಟು ವಿಷಯಗಳು ಮಾತಾಡಿದೀವಿ ಇಲ್ಲಿ, ಆದ್ರೆ ಶರತಣ್ಣ ಒಂದು ಪಾಯಿಂಟ್ ಮಿಸ್ ಮಾಡಿದ್ರು. ನಿಮ್ಗೆಲ್ಲ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಮೋದಿ ಸರ್ಕಾರ ಬಂದಾಗ. ಆದ್ರೆ ಇವಾಗ ಏನಾಗಿದೆ, ಪ್ರತಿಯೊಬ್ಬರು ತಲೆ ಮೇಲೆ ಇವಾಗ 15 ಲಕ್ಷ ಲೋನ್ ಮಾಡಿದ್ದಾರೆ, ಇಲ್ಲಿ ಸಾಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. ದಯವಿಟ್ಟು ನೀವೆಲ್ಲ ಮರಿಬೇಡಿ ಇದನ್ನ. ಬರೀ 10 ವರ್ಷ ಬಿಜೆಪಿ ಸರ್ಕಾರ ಬಂದಿರೋದಿಲ್ಲಿ ನಿಮ್ ಪ್ರತಿಯೊಬ್ಬರು ತಲೆ ಮೇಲೆ 15 ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ. ಸಂವಿಧಾನ ಮುಗಿಸಕ್ಕೆ ಬಂದಿರೋದು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಇವರೆಲ್ಲ. ಇಂಥ ಒಂದು ಸರ್ಕಾರ ಬೇಕಾ ನಮ್ಗೆಲ್ಲ? ಬಿಜೆಪಿ ಸರ್ಕಾರ ಅಂದ್ರೆ ಯುವಕರ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ರೈತ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಮಹಿಳೆ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಬಡವರ ವಿರೋಧಿ ಸರ್ಕಾರ. ಪ್ರತಿ ಒಂದು ಹಂತದಲ್ಲೂ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಫಿನಿಶ್ ಮಾಡುವ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಾರೆ. ಎಲ್ಲೇ ನೋಡಿ ಏನೇ ಮಾಡಿ, ಇವಾಗ ಅಂಬಾನಿದ ಬಿಲ್ಡಿಂಗ್ ನೋಡ್ತೀರಾ, ಅದಾನಿಗಳ ಬಿಲ್ಡಿಂಗ್ ನೋಡ್ತೀರಾ. ಇನ್ ಯಾವುದೇ ಒಂದು ಸಮುದಾಯಕ್ಕೂ ಯಾವುದೇ ಒಂದು ವರ್ಗಕ್ಕೂ ಬಿಜೆಪಿ ಸರ್ಕಾರ ಕೆಲಸ ಮಾಡಲ್ಲ. ಇವತ್ತಿನ ಎಲೆಕ್ಷನ್ ಬಾಂಡ್ ಪ್ರಾಮಿಸ್ಗಳು ನೋಡ್ತೀರಾ, ಓಪನ್ ಬ್ರೈಬರಿ. ಇದು ಜನಕ್ಕೆ ಮೋಸ ಮಾಡಿ ಅವರ ಜಾಬ್ಗಳಲ್ಲಿ ದುಡ್ಡು ತುಂಬಿಸ್ಕೊಳ್ಳೋ ಕೆಲಸ ಮಾಡುವ ಕಾರ್ಯಕ್ರಮ ಇದು. ಯಾವುದೇ ಒಂದು ಕಡೆ ನೋಡಿ ನೀವು, IT, ED ಬರೀ ಇದನ್ನು ಯೂಸ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರನ್ನ, ಬೇರೆ ಬೇರೆ ಪಕ್ಷದ ನಾಯಕರನ್ನ ಒಂದು ಪ್ರೆಷರ್ ಹಾಕಿ, ಪ್ರೆಷರ್ ಇಂದ ಅವ್ರ ಪಕ್ಷಕ್ಕೆ ಸೇರ್ಕೊಂಡು ಅವ್ರ ಕಡೆಯಿಂದ ದುಡ್ಡು ಕಲೆಕ್ಟ್ ಮಾಡುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾರೇ ಒಂದು ಕಾರ್ಯಕರ್ತರು ನಮ್ಮ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಣಾಳಿಕೆಗಳು ಪ್ರತಿಯೊಂದು ಬಾಗಿಲಿಗೂ ಪ್ರತಿಯೊಂದು ಮನೆಗೂ ಸೇರಿಸುವಂತ ಕೆಲಸ ದಯವಿಟ್ಟು ನೀವೆಲ್ಲ ಮಾಡಿಸ್ಬೇಕು ಅಂತ ನಿಮ್ಮ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ನಿಮ್ಗೆಲ್ಲ. ಉದ್ಯೋಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿತ್ತು? 6ರಿಂದ 7% ಇತ್ತು. ಇವಾಗ ನಮ್ಮ ರಾಜ್ಯಾದ್ಯಂತ, ದೇಶಾದ್ಯಂತ ರೂರಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇವಾಗ 22% ಅಷ್ಟು ಜಾಸ್ತಿ ಆಗಿದೆ. ಇಲ್ಲಿ ಇಂಥ ಸರ್ಕಾರ ಬೇಕಾ ನಿಮ್ಗೆ? ಬಿಜೆಪಿ ಯುವಕರ ವಿರುದ್ಧ ಸರ್ಕಾರ ಬೇಕಾ ನಿಮ್ಗೆ? ಇಷ್ಟು ದಿನ ಕುಡಿಯುವ ನೀರು ಸಮಸ್ಯೆ ನಮ್ಮ ಒಂದು ಚಿಕ್ಕಬಳ್ಳಾಪುರ ಎಲ್ಲ ಬಹಳಷ್ಟು ಭಾಗಗಳಿಗೆ ಕಾಡ್ತಾ ಇದೆ. ಈ ಒಂದು ವ್ಯವಸ್ಥೆ ಶುರು ಮಾಡಿರೋ ಕಾರ್ಯಕ್ರಮನೇ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರು ಇರ್ಬೋದು, ನಮ್ಮ ಪ್ರತಿಯೊಬ್ಬರು CMಗಳಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರುಗಳಿರ್ಬೋದು, ಎಲ್ಲ ನಮ್ಮ ಶಾಸಕರಿರಲಿ, ಈ ಒಂದು ಕಾರ್ಯಕ್ರಮಕ್ಕೆ, ಎತ್ತಿನೊಳೆ ಕಾರ್ಯಕ್ರಮಕ್ಕೆ ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ಚಾಲನೆ ಕೊಟ್ಟಿರೋದೇ ಕಾಂಗ್ರೆಸ್ ಸರ್ಕಾರ. ಇದನ್ನ ಕಂಪ್ಲೀಟ್ ಮಾಡಿ ಒಂದು ಕಡೆ ಹಂತಕ್ಕೆ ತರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಇಲ್ಲಿ ಸಾಧ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು.